ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಎಂಬಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಯ ಫೈಟ್ಗೆ ಈಗ ಅಖಾಡ ಸಜ್ಜಾಗ್ತಾ ಇದೆ. 5 ಮಹಾನಗರ ಪಾಲಿಕೆಯ 369 ವಾರ್ಡ್ಗಳಿಗೆ ಮೀಸಲಾತಿ ಕರಡು ಪಟ್ಟಿ ಪ್ರಕಟಿಸುವ ಮೂಲಕ ಚುನಾವಣಾ ಪ್ರಕ್ರಿಯೆಗೆ ವೇಗ ನೀಡೋದಕ್ಕೆ ಸರ್ಕಾರ ಕೈ ಹಾಕಿದೆ. ಮಹಿಳೆಯರಿಗೆ ಪ್ರತಿ ಜಾತಿಯಲ್ಲೂ 50% ಮೀಸಲಾತಿ ಘೋಷಣೆ ಮಾಡಿದೆ. ಬೆಂಗಳೂರಿನ ಜನತೆ ಬಹುದಿನಗಳಿಂದ ಕಾಯ್ತಿದ್ದ ಜಿಬಿಎ ಚುನಾವಣೆ ಬಗ್ಗೆ ಮಹತ್ವದ ಬೆಳವಣಿಗೆ ನಡೆದಿದೆ. ಹಲವು ವರ್ಷಗಳಿಂದ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯದೆ ಜನರು ಸಮಸ್ಯೆಗಳನ್ನ ಯಾರ ಹತ್ರ ಹೇಳಿಕೊಳ್ಳೋದು, ಅಧಿಕಾರಿಗಳಂತೂ ನಮ್ಮ ಮಾತು ಕೇಳೋದಿಲ್ಲ ಎಂದು ಬೇಸತ್ತು ಹೋಗಿದ್ರು. ಆದ್ರೀಗ ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆಗೆ ಕಾಲ ಕೂಡಿ ಬಂದಿದ್ದು, ವಾರ್ಡ್ಗಳಿಗೆ ಮೀಸಲಾತಿ ಪ್ರಕಟಿಸುವ ಮೂಲಕ ಚುನಾವಣಾ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಮತ್ತಷ್ಟು ವೇಗ ನೀಡಿದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಯ 369 ವಾರ್ಡ್ಗಳ ಮೀಸಲಾತಿ ಕರಡು ಪಟ್ಟಿಯನ್ನ ನಗರಾಭಿವೃದ್ಧಿ ಇಲಾಖೆ ಅಧಿಕೃತವಾಗಿ ಪ್ರಕಟಿಸಿದೆ. ಹಾಗಾದ್ರೆ ವಾರ್ಡ್ ವಾರು ಮೀಸಲಾತಿ ಹೇಗಿದೆ ಅಂತ ನೋಡೋದಾದ್ರೆ, ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ 72 ವಾರ್ಡ್ಗಳಿದ್ದು, ಈ ಪೈಕಿ ಎಸ್ಸಿಗೆ 7, ಎಸ್ಟಿಗೆ 1, ಹಿಂದುಳಿದ ವರ್ಗ ಕ್ಯಾಟಗರಿ ಎಗೆ 19, ಹಿಂದುಳಿದ ವರ್ಗ ಬಿಗೆ 5, ಸಾಮಾನ್ಯ ವರ್ಗಕ್ಕೆ 40 ಸ್ಥಾನ ಮೀಸಲಾತಿ ನೀಡಲಾಗಿದೆ. ಬೆಂಗಳೂರು ಉತ್ತರ ಪಾಲಿಕೆಯಲ್ಲೂ 72 ವಾರ್ಡ್ ಇದ್ದು, ಎಸ್ಸಿ 9, ಎಸ್ಟಿ 2, ಹಿಂದುಳಿದ ವರ್ಗ ಎ 19, ಹಿಂದುಳಿದ ವರ್ಗ ಬಿ 5, ಸಾಮಾನ್ಯ 37 ವಾರ್ಡ್ ನಿಗದಿ ಮಾಡಲಾಗಿದೆ. ಬೆಂಗಳೂರು ಪೂರ್ವ ಪಾಲಿಕೆಯ 50 ವಾರ್ಡ್ನಲ್ಲಿ ಎಸ್ಸಿ 7, ಎಸ್ಟಿ 1, ಹಿಂದುಳಿದ ವರ್ಗ ಎ 14, ಹಿಂದುಳಿದ ವರ್ಗ ಬಿ 3, ಸಾಮಾನ್ಯ 25. ಬೆಂಗಳೂರು ಪಶ್ಚಿಮ ಪಾಲಿಕೆಯ 112 ವಾರ್ಡ್ಗಳಲ್ಲಿ ಎಸ್ಸಿ 9, ಎಸ್ಟಿ 2, ಹಿಂದುಳಿದ ವರ್ಗ ಎ 30, ಹಿಂದುಳಿದ ವರ್ಗ ಬಿ 7, ಸಾಮಾನ್ಯ 64. ಬೆಂಗಳೂರು ಕೇಂದ್ರ ಪಾಲಿಕೆ 63 ವಾರ್ಡ್ ಪೈಕಿ ಎಸ್ಸಿ 11, ಎಸ್ಟಿ 1, ಹಿಂದುಳಿದ ವರ್ಗ ಎ 15, ಹಿಂದುಳಿದ ವರ್ಗ ಬಿ 4, ಸಾಮಾನ್ಯ 32 ವಾರ್ಡ್ಗಳ ಮೀಸಲಾತಿ ಘೋಷಿಸಲಾಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆ ಚುನಾವಣೆಯಲ್ಲಿ ಮಹಿಳೆಯರಿಗೆ ಪ್ರತಿ ಜಾತಿಯಲ್ಲೂ 50% ಮೀಸಲು ಘೋಷಣೆ ಮಾಡಲಾಗಿದೆ. ಇದರಿಂದ ರಾಜಕೀಯದಲ್ಲೂ ಮಹಿಳೆಯರಿಗೆ ಸಮಾನ ಹಕ್ಕು ಸಿಗಲಿದೆ. ಸದ್ಯ ರಾಜ್ಯ ಸರ್ಕಾರ ವಾರ್ಡ್ ವಾರು ಮೀಸಲಾತಿ ಪ್ರಕಟ ಮಾಡಿದ್ದು, ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲು 15 ದಿನಗಳ ಕಾಲಾವಕಾಶವನ್ನ ನೀಡಿದೆ. 5 ನಗರ ಪಾಲಿಕೆ ಸಂಬಂಧಿತ ಮೀಸಲಾತಿಯನ್ನು ಈಗಾಗಲೇ ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಆಗಿದೆ. ಇದರ ಆಧಾರದ ಮೇಲೆ ಈಗ ಕೆಲಸ ಮುಂದುವರಿಸಲಿಕ್ಕೆ ಎಲೆಕ್ಷನ್ ಮಾಡುವಾಗ ಮುಂದುವರಿಸಲಿಕ್ಕೆ ಕ್ರಮ ತಗೊಳ್ಳಿ. ಒಟ್ಟಾರೆ ಮೀಸಲಾತಿ ಕರಡು ಪಟ್ಟಿ ಪ್ರಕಟವಾಗಿರುವುದು ಜಿಬಿಎ ಚುನಾವಣೆಯತ್ತ ದೊಡ್ಡ ಹೆಜ್ಜೆ ಎಂಬುದರಲ್ಲಿ 2 ಮಾತಿಲ್ಲ. ಮುಂದಿನ ದಿನಗಳಲ್ಲಿ ಆಕ್ಷೇಪಣೆಗಳ ಪರಿಶೀಲನೆ, ಅಂತಿಮ ಪಟ್ಟಿ ಪ್ರಕಟಣೆ ಮತ್ತು ಚುನಾವಣಾ ವೇಳಾಪಟ್ಟಿ ಘೋಷಣೆ ಇವೆಲ್ಲವೂ ನಡೆಯಬೇಕಿದ್ದು, ಜನವರಿ ಅಂತ್ಯಕ್ಕೆ ಜಿಬಿಎ ಚುನಾವಣೆಯ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುವ ನಿರೀಕ್ಷೆ ಇದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.